ಕಾಡಾನೆ ಓಡುತ್ತಿದೆ ಎಂಬ ಮಾಹಿತಿ ಎಲ್ಲೆಡೆ ಸುಳಿದಾಡಿತ್ತು. ಅಕ್ಕಪಕ್ಕದ ತೋಟದ ಮಾಲೀಕರು ಕಡೆಗರ್ಜೆ ಲಕ್ಕುಂದ ಮಾರ್ಗದಲ್ಲಿ ಕಾಡಾನೆ ಸಂಚಾರ ಮಾಡುತ್ತಿರುವುದನ್ನು ಕಂಡು ಹಲವರಿಗೆ ಸುದ್ದಿ ಮುಟ್ಟಿಸಿದ್ದರು. ಈ ಮಾಹಿತಿ ತಿಳಿದ ಯುವಕರು ಕಡೆಗರ್ಜೆಯ ಶಾಲೆಯ ಕಾಂಪೌಂಡ್ ಒಳಗೆ ನಿಂತು ಮೊಬೈಲ್ ಹಾಗೂ ಕ್ಯಾಮೆರಾ ಮೂಲಕ ರಸ್ತೆಯಲ್ಲಿ ಬರುತ್ತಿದ್ದ ಆನೆಯ ದೃಶ್ಯವನ್ನು ಬಹಳ ಹತ್ತಿರದಿಂದ ಸೆರೆ ಹಿಡಿಯಲು ಮುಂದಾದ ವೇಳೆ ಗೀಳಿಡುತ್ತಾ ಮುನ್ನುಗ್ಗಿದ್ದರಿಂದ ಯುವಕರು ಚೆಲ್ಲಾಪಿಲ್ಲಿಯಾಗಿ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಬಳಿಕ ಕಾಡಾನೆಯು ಶಾರದಾ ಎಸ್ಟೇಟಿಗೆ ತೆರಳಿತು. ಮತ್ತೊಂದೆಡೆ ಎಟಿಎಫ್ ಸಿಬ್ಬಂದಿಗಳನ್ನು ಅಟ್ಟಾಡಿಸಿದ ಭಯವನ್ನು ಸೃಷ್ಟಿಸಿದ ಘಟನೆ ದಿಗ್ಭ್ರಮೆ ಮೂಡಿಸಿದೆ. ಗುಂಪಿನಿಂದ ಬೇರ್ಪಟ್ಟಿರುವ ಕಾರಣ ರೊಚ್ಚಿಗೆದ್ದಿರುವ ಹೆಣ್ಣಾನೆ ಸಿಕ್ಕವರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದು, ಇದೀಗ ಎಟಿಎಫ್ ಸಿಬ್ಬಂದಿಗಳನ್ನು ಸಹ ಅಟ್ಟಾಡಿಸಿ ತೀವ್ರ ಭಯವನ್ನುಂಟು ಮಾಡಿದ ಆತಂಕಕಾರಿ ಘಟನೆಯು ಬೇಲೂರು ತಾಲೂಕು ಅರೇಳಿ ಹಾಗೂ ಬಿಕ್ಕೋಡು ಸಮೀಪದ ಮುಲ್ವಾಲದ ಬಳಿ ನಡೆದಿದೆ. ರೇಡಿಯೋ ಕಾಲರ್ ಅನ್ನು ಅಳವಡಿಸಿರುವ ಹೆಣ್ಣಾನೆಯ ಚಲನವಲನವನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡುತ್ತಿರುವ ಆನೆ ಕಾರ್ಯಪಡೆ ಸಿಬ್ಬಂದಿಯವರು ಯಾವುದೇ ಅಪಾಯ ಸಂಭವಿಸಬಾರದೆಂಬ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಹಗಲು ರಾತ್ರಿ ಎನ್ನದೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ತ್ರಾಸಪಡುತ್ತಿದ್ದಾರೆ. ಈ ವೇಳೆ ಕಾಡಾನೆ ಸಾಗಿ ಬಂದ ಮಾರ್ಗವನ್ನು ಗಮನಿಸಿ ಬಳಿಕ ಆನೆ ಗೋಚರವಾಗಿದ್ದುದನ್ನು ಖಾತ್ರಿಪಡಿಸಿಕೊಂಡು ಅರಣ್ಯ ಇಲಾಖೆ ವಾಹನದ ಬಳಿ ಓಡಿದ್ದಾರೆ. ಹಸಿರು ಬಣ್ಣದ ವಾಹನ ಹಾಗೂ ಮೂವರು ಇಟಿಎಫ್ ಸಿಬ್ಬಂದಿಗಳನ್ನು ಕಂಡ ಕೂಡಲೇ ಬಹಳಷ್ಟು ದೂರ ಅಟ್ಟಿಸಿಕೊಂಡು ಓಡಿದೆ. ಆದರೆ ಸಮಯ ಪ್ರಜ್ಞೆ ಮೆರೆದ ಚಾಲಕರು ವಾಹನವನ್ನು ಅತಿ ವೇಗದಿಂದ ಹಿಮ್ಮುಖವಾಗಿ ಚಲಾಯಿಸಿ ಕಾಡಾನೆಯ ಕಣ್ಣಿನಿಂದ ಮರೆಯಾಗಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಈ ರೀತಿ ಕಂಡವರ ಮೈ ಮೇಲೆರಗುತ್ತಿರುವ ಮೂಲಕ ಭಯದ ವಾತಾವರಣ ಉಂಟು ಮಾಡಿದೆ. ರಂಜಿತ್ ಕುಮಾರ್, ಕೆಎಸ್ ಟಿವಿ 46 ಮಲೆನಾಡು ನ್ಯೂಸ್, ಅರೇಳಿ.